ಅದು ಬ್ಯಾಂಗ್ಳೂರ್ ಅನ್ನೋ ಸಿಟಿಯಲ್ಲಿ ಒಂದು ಚಿಕ್ಕ ರೂಮಲ್ಲಿ ಮಶ್ರೂಮ್ ಬೆಳೀತಾ ಇದ್ದೀನಿ, ಅದು 800 ಬ್ಯಾಗ್ ಹಾಕಿದ್ದೀನಿ ಅಂದರೆ ನೀವು ನಂಬ್ತೀರಾ? ಇದು ಸಾಧ್ಯ ಗೈಸ್. ನಮಸ್ಕಾರ ಸರ್, ನನ್ನ ಹೆಸರು ಸಂಗೀತ, ಬ್ಯಾಂಗ್ಳೂರಲ್ಲಿರೋದು. ನಾನಿಲ್ಲಿ ವೈಟ್ ಫೀಲ್ಡಲ್ಲಿ MVJ ಕಾಲೇಜ್ ಹತ್ರ ಇದ್ದೀನಿ. ನಾನು ಆಯಿಸ್ಟರ್ ಮಶ್ರೂಮ್ ಬೆಳೆನ ಬೆಳೀತಾ ಇದ್ದೀನಿ. ನಾನೀಗ ಇಂಜಿನಿಯರಿಂಗ್ 3rd ಇಯರ್ ಮಾಡ್ತಾ ಇದ್ದೀನಿ, ಅದು ರೋಬೋಟಿಕ್ ಇಂಜಿನಿಯರಿಂಗ್ ಮಾಡ್ತಿರೋದು. ಇದನ್ನು ಪಾರ್ಟ್ ಟೈಮ್ ಆಗಿ ತಗೊಂಡು ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆ ನಮ್ಮ ತಂದೆ ತಾಯಿ ಎಲ್ಲರೂ ಸೇರಿಕೊಂಡು ಕೂಡು ಕುಟುಂಬವಾಗಿ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ಅವ್ರು ಫ್ರೀ ಇದ್ದಾಗ ಬಂದು ಅವರು ಮಾಡಿ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಹಾಕಿದ್ದೀವಿ. ನನಗೆ ತುಂಬ ಇಷ್ಟ ಇದೆ, ನನಗೆ ತುಂಬ ಆದಾಯ ಕೂಡ ಸಿಗ್ತಿದೆ, ಇದುವರೆಗೂ ನನಗೆ ಸಿಕ್ಕಿದೆ. ಕಳೆದ ತಿಂಗಳ ಪ್ರಕಾರ ನೋಡಿದ್ರೆ ನನಗೆ 60,000 ರಿಂದ 70,000 ರೂಪಾಯಿ ಗಂಟ ನನಗೆ ಪ್ರಾಫಿಟ್ ಸಿಕ್ಕಿದೆ. ನೋಡಿ ಸರ್, ಈ ಥರ ದಿನ ಪ್ಯಾಕಿಂಗ್ ಹೋಗ್ತಾ ಇರುತ್ತೆ. ಈ ಥರ ಪುನೆಟ್ ಬಾಕ್ಸಲ್ಲಿ ಈಗ ನೋಡಿ ರಿಕ್ವೈರ್ಮೆಂಟ್ ಬಂದಿದೆ, ಎತ್ಕೊಂಡೋಗಿ ಮಾರ್ಕೆಟಿಗೆ ಕೊಡಬೇಕು. ಇದು ಪುನೆಟ್ ಬಾಕ್ಸ್ ಅಂತ. ಇದು ಪುನೆಟ್ ಬಾಕ್ಸ್ ಬಂದ್ಬಿಟ್ಟು ಇದರಲ್ಲಿ 200 ಗ್ರಾಮ್ ಹಿಡಿಯುತ್ತೆ. ನಾವು ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅಂತ ಲೇಬಲ್ ಮೇಲೆ ಕೂಡ ಪ್ರಿಂಟ್ ಮಾಡಿ ತುಂಬ ಆರ್ಗ್ಯಾನಿಕ್ ಆಗಿ ಈ ಥರ ಕ್ಲೀನ್ ಆಗಿ ಯಾವುದೇ ಕೆಮಿಕಲ್ ಇಲ್ದಿರ ಈ ಥರ ನೀಟಾಗಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾ ಇದ್ದೀವಿ. ಈ ಸಾಕಷ್ಟು ಜನ ಈ ಅಣಬೆನ ಏನಿಂದ ಒಣಹುಳಿಂದ ಬೆಳೀತಾರೆ, ಇನ್ನೂ ಒಂದು ಬಂದ್ಬಿಟ್ಟು ಪಿಲೆಟ್ಟಿಂದ ಬೆಳೀತಾರೆ, ಅದನ್ನ ನಾವು ಮಾಡ್ತಿರೋದು. 3ನೇದು ಬಂದ್ಬಿಟ್ಟು ಜೋಳದ ದಿಂಡಿಂದನೂ ಬೆಳೀತಾರೆ. 4ನೇದು ಈ ಕಬ್ಬಿಂದು ವೇಸ್ಟ್ ಇರುತ್ತಲ್ಲ, ಅದು ಸ್ಕ್ವೀಸ್ ಮಾಡಿದ್ಮೇಲೆ ಅದರಿಂದನೂ ಕೂಡ ಬೆಳೀತಾರೆ. ನಾವು ಈಗ ಯೂಸ್ ಮಾಡ್ತಾ ಇರೋದು ಪಿಲೆಟ್. ನೋಡಿ ಸರ್, ಇದೆ ಪಿಲೆಟ್. ಇದನ್ನ ಏನು ಮಾಡ್ತೀನಿ ಅಂದರೆ ಈ ಥರ PP ಕವರ್ ತೊಗೊತೀನಿ. ಇದು ಲೈಕ್ ಬಿಸಿನೀರು ಹಾಕಿದ್ರೂ ಕೂಡ ತಡೆಯೋ ಶಕ್ತಿ ಇರುತ್ತೆ. ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 1 kg ಇದರಲ್ಲಿ ಈ ಥರ ಹಾಕಿ ಇದು ಇಲ್ಲಿ ಗಂಟ ಬರುತ್ತೆ. ಅದನ್ನು ಏನು ಮಾಡ್ತೀನಿ ಅಂದರೆ ಈ ಥರ ಫೋಲ್ಡ್ ಮಾಡ್ತೀನಿ. ಈ ಥರ ಇಟ್ಟಾಗ 120 ಡಿಗ್ರಿಯಲ್ಲಿ ಕುದ್ದಿರೋ ಬಿಸಿನೀರನ್ನ ತೊಗೊಂಬಂದು ನಾವು ಈ ಥರ ಇದ್ರೊಳಗೆ ಹಾಕಿದಾಗ ಇದು ಯಾವ ಥರ ಕನ್ವರ್ಟ್ ಆಗುತ್ತೆ, ಇದು ಈ ಥರ ಕನ್ವರ್ಟ್ ಆಗಿಬಿಡುತ್ತೆ. ಈ ಥರ ಮಣ್ಣು ಥರ ಕನ್ವರ್ಟ್ ಆಗುತ್ತೆ. ಇದನ್ನು ನೀವೇನು ಮಾಡ್ತೀರಾ ಅಂದರೆ ಇದನ್ನು ನೀವು ಇನ್ನೂ ಈಗ ಬಿಸಿ ಇದೆ, ಯಾಕಂದರೆ ಬೆಳಗ್ಗೆನೇ ಅಲ್ವಾ ಹಾಕಿರೋದು, ಇದನ್ನು ನೋಡ್ಬೋದು ನೀವು ಈ ಥರ ಆಗಿಬಿಡುತ್ತೆ. ಈ ಥರ ಆಗಿರೋದು, ಈ ಥರ ಮಣ್ಣಿರುತ್ತೆ. ಇದನ್ನು ಬಿಸಿ ಇರೋದ್ರಿಂದ ಇನ್ನೇನು ಮಾಡಬೇಕು ಅಂದರೆ ನೀವು ಇದು ಗಟ್ಟಿ ಇರುತ್ತಲ್ವಾ, ಇನ್ನೇನು ಮಾಡಬೇಕು ಅಂದರೆ ಈ ಥರ ಸ್ಕ್ವೀಸ್ ಮಾಡಬೇಕು. ಸ್ಕ್ವೀಸ್ ಮಾಡಿದಾಗ ಏನಾಗುತ್ತೆ, ಮಣ್ಣು ಫುಲ್ಲು ಹರಡ್ಕೊಳ್ಳುತ್ತೆ. ಹರಡ್ಕೊಂಡಾಗ ನೀವೇನು ಮಾಡಬೇಕು, ಈ ಥರ ಮೌಂಟೇನ್ ಶೇಪ್ ಮಾಡ್ಕೋಬೇಕು. ಈ ಥರ ಮೌಂಟೇನ್ ಶೇಪ್ ಮಾಡಿಕೊಂಡು ನೋಡಿ ಸರ್, ಇದೇ ಸ್ಪಾನ್ ಅಂತ ಹೇಳೋದು. ವೆಲ್ ಟೆಸ್ಟೆಡ್ ಲ್ಯಾಬೊರೇಟರಿಯಿಂದನೇ ಸ್ಪಾನ್ ತರಬೇಕು. ಈ ಸ್ಪಾನು ಹಿಂಗಿರುತ್ತೆ, ಇದರಿಂದಾನೇ ಮೈಸೀಲಿಯಂ ಹಿಡಿಯೋದು. ಇದಕ್ಕೆ ಈ ಸ್ಪಾನ್ ಯಾವ ಕಲರ್ ಇದೆ, ಈ ಕಲರ್ ಈ ಕವರ್ ಆಗಬೇಕು. ಈ ಥರ ಫುಲ್ ವೈಟ್ ಆದರೆ ಅದು ಮೈಸೀಲಿಯಂ ಹಿಡಿದಿದೆ ಅಂತ ಅರ್ಥ. ಇದಕ್ಕೆ ಸುತ್ತ ಉದುರಿಸಿ ಆಮೇಲೆ ಇದನ್ನು ಪ್ಯಾಕ್ ಮಾಡೋದು. ಇದ್ರ ಮೇಲೆ ನಾವು ಡೇಟ್ ಬರಿತೀವಿ. ಈ ಥರ ಟೈಟಾಗಿ ಈ ಥರ ನೀಟಾಗಿ ರೋಲ್ ಮಾಡಿ ಇದನ್ನು ಇಟ್ಕೊಂಡು ಈ ಥರ ತಿರುಗಿಸಿ ಟೈಟಾಗಿ ಲಬ್ಬರ್ ಬ್ಯಾಂಡ್ ಹಾಕಬೇಕು, ಏನು ಹೋಗ್ದಿರೋ ಥರ. ನೀವು ಕೇಳ್ಬೋದು, ನಾನು ಆವಾಗಲೇ ಹೇಳಿದ್ನಲ್ವ ಬಿಸಿನೀರು ಹಾಕ್ತೀನಿ ಅಂತ. ಏನು ಮೇಡಮ್, ಇದು ಬೇರೆ ಪ್ಲಾಸ್ಟಿಕ್ ಕವರ್, ಇದಕ್ಕೆ ಬಿಸಿನೀರು ಹಾಕ್ತೀನಿ ಅಂತೀರಾ ಹೆಂಗೆ, ಬೀಜ ಬೇರೆ ಹಾಕ್ತೀನಿ ಅಂತೀರಾ ಹೆಂಗೆ? ಇದನ್ನು ಹಾಕಿದ್ಮೇಲೆ ಸರ್, ಇದನ್ನು ನೀವು 8 ಅವರ್ ಆರಾಗಿ ಬಿಡಬೇಕು. ನೀವು ನೀರು ಹಾಕಿದ್ಮೇಲೆ ಈ ಥರ ಮಾಡಿ ಕವರ್ನ ಈ ಥರ ಮರ್ಚಿ ಈ ಥರ ಇಟ್ಬಿಡ್ಬೇಕು. ಈ ಥರ ಇಟ್ಟಾಗ ಏನಾಗುತ್ತೆ, ಅದೆಲ್ಲ ನೀರೆಲ್ಲ ಮಣ್ಣು ಥರ ಆಗಿ ಅದು ಉಬ್ಬಬೇಕು. ಇದನ್ನು ಉಬ್ಬಕ್ಕೋಸ್ಕರನೇ ನಾನು ಹಾಕೋದು ನೀರು. ಇದೆಲ್ಲ ಉಬ್ಬಿ ಏನಾಗುತ್ತೆ, ಮಣ್ಣಿಗೆ ಕನ್ವರ್ಟ್ ಆಗುತ್ತೆ. ಇದು 8 ಅವರ್ ಕೂಲ್ ಆದಮೇಲೆ ಎಲ್ಲ ಏನು ಮೆತ್ತಿಗೆ ಎಲ್ಲ ಕೂಲಾಗಿ ಏನು ಬಿಸಿ ಇಲ್ದಿರೋ ಟೈಮಲ್ಲಿ ಬೀಜಗಳನ್ನ ಹಾಕಿ ಅದ್ರ ಮೇಲೆ ಉದುರಿಸಿ ಸೈಡಲ್ಲೆಲ್ಲ ಉದುರಿಸ್ತೀವಿ. ನಾನು ಹೇಳಿದ್ನಲ್ಲ ಅವಾಗಲಿಂದ ಮೈಸೀಲಿಯಂ ಅಂತ. ನೋಡಿ, ನಾವೀಗ ಇಷ್ಟು ಬ್ಯಾಗ್ಗಳು ಎಷ್ಟು ಚೆನ್ನಾಗಿ ಮೈಸೀಲಿಯಂ ಹಿಡಿದಿದೆ ಅಂತ. ಇಲ್ಲಿ ಮುಂದೆ ಎಲ್ಲ ನೋಡಿದ್ರೆ ನೀವು ತುಂಬ ಚೆನ್ನಾಗಿ ಮೈಸೀಲಿಯಂ ಹಿಡಿದಿದೆ. ಇದನ್ನೇ ಬ್ಲ್ಯಾಕ್ ರೂಮ್ ಅಂತ ಹೇಳೋದು. ಈ ಬ್ಲ್ಯಾಕ್ ರೂಮಿಂದ ನಾವು ಫ್ರೂಟಿಂಗ್ ರೂಮ್ಗೆ ಶಿಫ್ಟ್ ಮಾಡಬೇಕು. ನೋಡಿ, ಈ ಥರ ಬ್ಯಾಗು ಮೈಸೀಲಿಯಂ ಹಿಡಿದ್ರೆ ಮಾತ್ರ ನೀವು ಕೇಪಬಲ್ ಹಾಕೋಕ್ಕೆ. ಇಲ್ಲ ನಿಮ್ಮದು ಬ್ಯಾಗ್ ಏನಾದರೂ ನೋಡಿ, ಇಲ್ಲಿ ಇಷ್ಟು ಮಾತ್ರ ಮೈಸೀಲಿಯಂ ಹಿಡ್ದಿದೆ, ಇಲ್ಲಿ ಹಿಡ್ದಿಲ್ಲ. ಅವಾಗ ನೀವು ಕೇಳ್ಬೋದು, ಮ್ಯಾಮ್ ಇದೇನು ಯೂಸ್ ಆಗಲ್ಲ ಅಲ್ವಾ, ನೀವು ಹೇಳಿದ್ರಿ ಫುಲ್. ಇಲ್ಲ ಗೈಸ್, ಇಷ್ಟು ಹಿಡ್ದಿದ್ರು ಓಕೆ ಫೈನ್. ಇದು ಹಿಡ್ದಿದೆ ಅಂದರೆ ಇದು ಹಿಡಿಯುತ್ತೆ. ಲೈಕ್ ಇನ್ನೂ ನಮ್ಮ 3-4 ದಿನ ಟೈಮ್ ಇದೆ ಅಲ್ವಾ, ಆ ಟೈಮಲ್ಲಿ ಹಿಡ್ಕೊಳ್ಳುತ್ತೆ. ಒಂದೊಂದು ಬ್ಯಾಗ್ ಏನಾಗುತ್ತೆ ಅಂದರೆ ನಾವು ಹಾಕ್ದಾಗ್ಲಿ ಹಿಂಗೆ ಇದ್ದುಬಿಡುತ್ತೆ. ಹಿಂಗಿರೋ ಬ್ಯಾಗ್ಗಳನ್ನ ಹಾಕಿದ್ರೆ ಬರೋದು ಸ್ವಲ್ಪ ಕಷ್ಟ. ಆವಾಗ ನೀವು ತಿಳ್ಕೊಂಬಿಡ್ಬೇಕು, ಇಲ್ಲೇನೋ ನೀವು ಮಿಸ್ಟೇಕ್ ಮಾಡಿದ್ದೀರಾ, ಇದು ಗ್ರೀನ್ ಬ್ಲ್ಯಾಕ್ ಆಗೋ ಚಾನ್ಸಸ್ ಇದೆ, ಅದಕ್ಕೆ ಮೈಸೀಲಿಯಂ ಹಿಡಿತಾ ಇಲ್ಲ. 23 ದಿನಕ್ಕೆ ಬಂದ್ಬಿಡುತ್ತೆ. ಈ ಸುಮಾರು ಜನ ಈ ಒಂದು ಬ್ಯಾಗ್ನ 3 ಬೆಳೆ ತೆಗಿತಾರೆ. ಇಲ್ಲ ನಿಮಗೆ 3 ಬೆಳೆ ಸಾಕಾಗಲ್ಲ, ಇರಲಿ ಬಿಡಿ ಮೇಡಮ್, ನಮಗೆ ಜಾಸ್ತಿ ಜಾಗ ಇದೆ ಅಂದರೆ 4 ಬೆಳೆ ಕೂಡ ನೀವು ತೆಗಿಬೋದು. ನಮಗೆ 4 ಬೆಳೆ ತೆಗಿಯೋಷ್ಟು ಹೋಪ್ಸ್ ಇಲ್ಲ. ಯಾಕಂದರೆ ನಾವು ದಿನ 50 ಬ್ಯಾಗ್ ಹಾಕಿ 50 ಬ್ಯಾಗಿಗೆ ತೆಗಿಯೋದ್ರಿಂದ ನಮ್ಗೆ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇವತ್ತಿಗೆ 1 ಬೆಳೆ ಬಂದಿದೆ. ಇದು ಹೆಂಗೆ ಅಂದರೆ ಇವತ್ತು 1 ಬೆಳೆ ಬಂತು ಅಂದರೆ 8 ದಿನ ಬಿಟ್ಕೊಂಡೆ 2ನೇ ಬೆಳೆ ಬೆಳೋದು.
ತಿರ್ಗಾ 8ನೇ ಬಿಟ್ಟು 3ನೇ ಬೆಳೆ ಬರೋದು. 3 ಬೆಳೆ ನೀವು ಇದರಲ್ಲಿ ತೆಗಿಬೋದು, ಇಲ್ಲ ಅಂದರೆ 4 ಬೆಳೆ ಕೂಡ ನೀವು ತೆಗಿಬೋದು. ಇದ್ರದ್ದು ಮಣ್ಣು ನೀವೇನು ವೇಸ್ಟ್ ಮಾಡೋ ಇದಿಲ್ಲ. ಇದನ್ನ ತಗೊಂಡೋಗಿ ನೀವು ಈ ನರ್ಸರಿಗಳಲ್ಲೆಲ್ಲ ತಗೊತಾರೆ. ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ನಾನು ಇದುವರೆಗೂ ಎಲ್ಲೂ ಕೊಡಲಿಲ್ಲ, ಮುಂದೆ ಫ್ಯೂಚರಲ್ಲಿ ಕೊಡಬೇಕು ಅಂತ ಇದ್ದೀನಿ. ಅದ್ರ ಬಗ್ಗೆನೂ ರಿಸರ್ಚ್ ಮಾಡ್ತಾ ಇದ್ದೀನಿ. ಇದ್ರ ಮಣ್ಣಿಗೂ ತುಂಬ ಬೆಳೆ ಇದೆ. ಚಿಕ್ಕ ರೂಮಲ್ಲಿ ಇಷ್ಟು ಮಾಡಿದ್ದಾರೆ ಅಂತ ನಿಮಗೆ ಡೌಟ್ ಬರ್ಬೋದು. ಈಗ ನೋಡಿ, ಇದು 20 ಅಡಿ ಉದ್ದ ಇದೆ, 10 ಅಡಿ ಅಗಲ ಇದೆ. 20 ಅಡಿ 10 ಅಡಿ ಅಗಲಕ್ಕೆ ನಾನು 750ರಿಂದ 800 ಬ್ಯಾಗ್ ಹಾಕಿದ್ದೀನಿ. ನೀವು ನಂಬ್ತೀರಾ? ಅದು ಬೆಂಗಳೂರು ಅನ್ನೋ ಸಿಟಿಯಲ್ಲಿ ಒಂದು ಚಿಕ್ಕ ರೂಮಲ್ಲಿ ಮಶ್ರೂಮ್ ಬೆಳೀತಾ ಇದ್ದೀನಿ, ಅದು 800 ಬ್ಯಾಗ್ ಹಾಕಿದ್ದೀನಿ ಅಂದರೆ ನೀವು ನಂಬ್ತೀರಾ? ಇದು ಸಾಧ್ಯ ಗೈಸ್. 800 ಅಡಿ ಹೆಂಗೆ ಹಾಕಿದ್ದೀನಿ ಅಂದರೆ ಇಲ್ಲಿ ನೋಡಿ, ಈ ಥರ ಫಾರ್ಮ್ಯಾಟ್ ಯೂಸ್ ಮಾಡಿದ್ದೀನಿ. ಇಲ್ಲೆಲ್ಲ ಮರಗಳನ್ನ ಕಟ್ಟಿದ್ದೀನಿ. ಮರಗಳನ್ನ ಏನು ಮಾಡಿದ್ದೀನಿ ಅಂದರೆ ಲೈಕ್ ಒಂದೊಂದು ಅಡಿಗೆ 1.5 ಅಡಿಗೆ ಒಂದೊಂದು, ಲೈಕ್ ನೀವು ಜನ ಓಡಾಡೋ ಥರ. ಯಾಕಂದರೆ ನೀವು ನೀರು ಹೊಡಿತಾ ಇರಬೇಕಲ್ವಾ, ಲೈಕ್ 1 ಅಡಿ 1.5 ಅಡಿಗೆ ಬಿಟ್ಟು ಒಂದೊಂದು ಮರ ಕಟ್ಟಿದ್ದೀವಿ. ಮತ್ತು ತಿರ್ಗಾ ಈ ಥರ ಒಂದಕ್ಕೊಂದು ಟಚ್ ಆಗದಿರೋ ಥರ, ಲೈಕ್ ಒಂದಕ್ಕೆ ಒಂದು ಮಧ್ಯದಲ್ಲಿ ಗಾಳಿ ಆಡೋ ಥರ ಒಂದೊಂದು ಅಡಿ ಗ್ಯಾಪ್ ಕೊಟ್ಟು ಏನು ಮಾಡಿದ್ದೀವಿ ಅಂದರೆ ಈ ಥರ ಹಗ್ಗ ಕಟ್ಟಿದ್ದೀವಿ. ಒಂದರಲ್ಲಿ 8ರಿಂದ 10 ಬ್ಯಾಗ್ ಹಾಕ್ಬೋದು. ನಿಮಗೆ ಯಾವ ಥರ, ಲೈಕ್ ನೀವು ಯಾವ ಥರ ಕಟ್ಟಿರ್ತೀರ ಮನೇನ, ನಿಮ್ಮ ಹೈಟ್ ಹೆಂಗಿದೆ ನೋಡಿಕೊಂಡು ಹೈಟ್ ಪ್ರಕಾರ ನೀವು ಇದನ್ನು ಮಾಡ್ಕೋಬೇಕು. ನೀವು ನಿಮ್ಮ ಹೈಟ್ ಇನ್ನೂ ತುಂಬ ದೊಡ್ಡದಿದೆಯಾ, 15 ಪ್ಯಾಕೆಟ್ ಗಂಟ ಹಾಕ್ಬೋದು. ನಮ್ಮದು ಹೈಟ್ ಇಷ್ಟೇ ಇರೋದ್ರಿಂದ ನಾನಿವಾಗ 10 ಪ್ಯಾಕೆಟ್ಗಳನ್ನ ಹಾಕಿದ್ದೀನಿ. ನೀವು ಹೇಳ್ಬೋದು, ಏನು ಮೇಡಮ್ ಓಲ್ಡ್ ಮನೆಯಲ್ಲಿ ಟೈಲ್ಸ್ ಬೇರೆ ಇದೆ, ಟೈಲ್ಸಲ್ಲಿ ನೀವು ಇದನ್ನು ಮಾಡ್ತಾ ಇದ್ದೀರಾ, ಏನು ಪ್ರಾಬ್ಲಮ್ ಆಗಲ್ವಾ ಮಿಗ್ದಿರೋ ಮನೆಗಳಿಗೆ, ನೀರು ಏನಾಗುತ್ತೆ? ನಾನು ಏನು ಮಾಡಿದ್ದೀನಿ ಅಂದರೆ ವಾಟ ಕೊಟ್ಟಿದ್ದೀನಿ ಸರ್. ವಾಟ ಕೊಟ್ಟು ಅಲ್ಲೊಂದು ಸಣ್ಣದಾಗಿ ಹೋಲ್ ಮಾಡಿದ್ದೀನಿ. ನಾನಿಲ್ಲಿ ಹೊಡೆದಿರೋ ನೀರೆಲ್ಲ ಆ ವಾಟಕ್ಕೆ ಹಂಗೆ ಹೋಗಿ ನೀರೆಲ್ಲ ಆಚೆ ಹೋಗ್ಬಿಡುತ್ತೆ. ಆವಾಗ ಇದು ಡ್ರೈ ಆಗುತ್ತೆ. ಈಗ ನಾವು ತಿರ್ಗಾ ಈ ಥರ ನೆಲ ಫುಲ್ ಡ್ರೈ ಆದಾಗ ನೀವು ಮುಂದೆ ನೋಡ್ಬೋದು, ಫುಲ್ ನೆಲ ಡ್ರೈ ಆಗಿದೆ. ಆ ಡ್ರೈ ಆಗಿರೋ ನೆಲ ಎಲ್ಲ ಅಂದರೆ ನೀರು ಯಾವುದು ನಿಲ್ಕೊಳ್ಳಲ್ಲ, ಆ ಥರ ಡ್ರೈ ಆಗಿಬಿಡುತ್ತೆ. ನಾವು ಬಂದು 2 ಅವರ್ಗೊಂದ್ಸಲಿ 3 ಅವರ್ಗೊಂದ್ಸಲಿ ನೀರು ಹೊಡೆದಾಗ ಮಾತ್ರ ಅಲ್ಲಿ ನೀರು ಇರುತ್ತೆ. ಆ ನೀರು ಏನಾಗುತ್ತೆ ಅಂದರೆ ಹಂಗೆ ಹೋಗ್ಬಿಡುತ್ತೆ ವಾಟ ಕೊಟ್ಟಿರೋದ್ರಿಂದ. ನೀವು ನಿಮ್ಮ ಮನೇಲಿ ಮಾಡೋಂಗಿದ್ರೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಿಮ್ಗೆ ಯಾವ ಥರ ಸುಲಭ, ನಿಮ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಆಗುತ್ತೆ, ನಿಮ್ಮ ಮನೆ ಯಾವ ಥರ ಸ್ಟ್ರಕ್ಚರಲ್ಲಿದೆ, ನೀವು ಯಾವ ಥರ ಕೊಡ್ಬೋದು, ನೀವು ಐಡಿಯಾ ಮಾಡಿಕೊಂಡು ಕೊಟ್ಕೊಳ್ಳಿ. ಇದು ಮುಗೀತು ಸರ್, ಇದನ್ನು ಎಂಡಿಂಗ್ ಸ್ಟೇಜಲ್ಲಿದೆ. ನೀವು ನೋಡ್ಬೋದು, ನೋಡಿ ಇಲ್ಲಿ ಅಲ್ಲಲ್ಲೇ ಒಂದೊಂದು ಹೂವು ಇದೆ. 4ನೇ ಬೆಳೆ ಅಂತ ಅರ್ಥ. ಅಲ್ಲಲ್ಲೇ ಇರೋ ಹೂವುಗಳೆಲ್ಲ 4ನೇ ಬೆಳೆ. ಇದನ್ನ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇವತ್ತು ನಾಳೆಯಲ್ಲಿ ಇದನ್ನು ತೆಗೆದುಬಿಟ್ಟು ಇಲ್ಲಿಗೆ ಒಂದು 50 ಬ್ಯಾಗ್ ಶಿಫ್ಟ್ ಮಾಡೋ ರೇಂಜಲ್ಲಿದ್ದೀನಿ. ಈಗ ಸುಮಾರು ಜನ ಹೇಳ್ಬೋದು, ಎಣ್ಣೆ ತಿನ್ನೋದ್ರಿಂದ ಏನು ಯೂಸ್ ಅಂತ. ನೋಡಿ, ಇದರಲ್ಲಿ ವಿಟಮಿನ್ ಡಿ ಸಿಗುತ್ತೆ. ಇದನ್ನು ತಿನ್ನೋದ್ರಿಂದ ನೀವು ಈಗ ಸೂರ್ಯನ ಬೆಳಕಿಗೆ ಹೋದ್ರೇ ನಿಮಗೆ ದೇಹಕ್ಕೆ ವಿಟಮಿನ್ ಡಿ ಸಿಗೋದು. ಬಟ್ ಇದು ತಿನ್ನೋದ್ರಿಂದ ನಿಮಗೆ ವಿಟಮಿನ್ ಡಿ, ರಿಚ್ ಇನ್ ಫೈಬರ್ ಎಲ್ಲ ಸಿಗುತ್ತೆ. ಲೈಕ್ ಇದನ್ನು ಕ್ಯಾನ್ಸರ್ನ ತಡೆಗಟ್ಟೋ ಶಕ್ತಿ ಇದೆಯಂತೆ. ನನಗೆ ಗೊತ್ತಿಲ್ಲ, ಲೈಕ್ ನಾನು ಓದಿರೋ ಪ್ರಕಾರ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಇದರಲ್ಲಿ ಕ್ಯಾನ್ಸರ್ನ ತಡೆಗಟ್ಟೋ ಶಕ್ತಿ ಇದೆಯಂತೆ. ಮತ್ತು ಶುಗರ್ BP ಇರೋ ಪೇಷಂಟ್ಸ್ ಕೂಡ ಯೂಸ್ ಮಾಡ್ಬೋದು. ಇದೇನು ನಾನ್ ವೆಜ್ ಅಲ್ಲ ಗೈಸ್, ಇದು ಪ್ಯೂರ್ ವೆಜ್. ಓಕೆನಾ? ಇದನ್ನು ಎಲ್ಲರೂ ತಿನ್ಬೋದು, ಎಲ್ಲ ವೆಜ್ ಇರೋರು ಕೂಡ ತಿನ್ಬೋದು. ಇದು ತಿನ್ನೋದ್ರಿಂದ ನಿಮ್ಮ ಮೂಳೆಗಳು ವೀಕ್ ಆಗಿರೋವೆಲ್ಲ ಸ್ಟ್ರಾಂಗ್ ಆಗ್ತವೆ. ಇದನ್ನು ನೀವು ಹಿಂಗೆ ತಿನ್ನೋಕ್ಕೆ ಆಗಲಿಲ್ಲ ಅಂದರೆ ಪೌಡ್ರ್ ಮಾಡ್ಕೊಂಡು ತಿನ್ಬೋದು. ಇದು ಇವಾಗ ನೀವು ತಿರ್ಗಾ ಈ ಹಾರ್ವೆಸ್ಟ್ ಮಾಡೋರೆಲ್ಲ, ಮೇಡಮ್ ಈ ಥರ ಮಿಕ್ಬಿಟ್ರೆ ಏನು ಮಾಡ್ಬೋದು ಮೇಡಮ್, ವೇಸ್ಟೇ ಅಲ್ವಾ ನಮಗೆ ಹಾರ್ವೆಸ್ಟ್ ಮಾಡಿ, ಹೋಗಿಲ್ಲ ಅಂದರೆ ಏನು ಮಾಡೋದು ಅಂತ. ಇದನ್ನು ಒಣಗಿಸಿ ಆ ಪೌಡರ್ಗೂ ತುಂಬ ಮಾರ್ಕೆಟಿಂಗ್ ಇದೆ. ಬಟ್ ನೀವು ಹುಡುಕಬೇಕು ಮಾರ್ಕೆಟ್ನ. ಅದು ಏನಾದರೂ ಸಿಕ್ಕಿದ್ರೆ KG ತುಂಬ ಬೆಲೆಗೆ ಹೋಗುತ್ತೆ. ಇದು 10 kg ಸೇರಿಸಿದ್ರೇ 1 kg ಪೌಡ್ರ್ ಬರೋದು ಒಣಗಿರೋದು. ಆದರೆ ನಾನೇನು ಹೇಳೋದು ಅಂದರೆ ಇದನ್ನೆಲ್ಲ ಒಣಗ್ಸೋಕೆ ಹೋಗ್ಬೇಕು. ಇನ್ ಕೇಸ್ ನಿಮಗೆ ಮಾರ್ಕೆಟಿಂಗ್ ಸಿಕ್ಕಿಲ್ವಾ, ಒಣಗಿಸಿ ಅದರಿಂದ ಕುಡೀರಿ, ಯೂಸ್ ಮಾಡಿ ನೋಡಿ, ನಿಮಗೂ ಒಳ್ಳೆ ಆರೋಗ್ಯ ಸಿಗಲಿ. ನಾವು ಬೆಳೆಯೋರು ಕೂಡ ಸಂತೋಷವಾಗಿ ನಿಮಗೊಂದು ಸಹಾಯಕಾರಿ ಆಗೋ ಥರ, ನಾವು ನಮ್ಮ ದೇಶಕ್ಕೆ ಏನೋ ಒಂದು ಉಪಯೋಗಕಾರಿ ಆಗೋ ಥರ ಮಾಡೋಣ. ನಾವು ಸರ್ ಈಗ ಪ್ರತಿದಿನ 10 kgಯಿಂದ 20 kg ಗಂಟ ತೆಗಿಯೋ ರೇಂಜಲ್ಲಿದ್ದೀವಿ. ನನ್ನ ಇಷ್ಟ ಏನಿರೋದು ಅಂದರೆ ದಿನಕ್ಕೊಂದು 50ರಿಂದ 100 kg ತೆಗಿಬೇಕು. ಓಕೆ, 200 ರೂಪಾಯಿ ಕೊಟ್ಟರೆ ಪರವಾಗಿಲ್ಲ, ಬಟ್ ಒಳ್ಳೆ ಕಸ್ಟಮರ್ ಸಿಗಬೇಕು. ಇನ್ನು ಮುಂದೆ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಮುಂದೆ ನೀವು ಇನ್ನೂ ಜಾಸ್ತಿ ಆಗ್ಬೋದು ರೇಟ್. ಅಟ್ ಪ್ರೆಸೆಂಟ್ ರೇಟ್ ಏನಿದೆ ಅಂದರೆ ಈಗ ನಾನು ತೆಗಿತಾ ಇರೋದು ಒಂದು 20 kg ಅಲ್ವಾ, ಪರ್ ಡೇ 20 kg ತೆಗಿತಾ ಇರೋದ್ರಿಂದ ನಾನೊಂದು 220ರಿಂದ 250 ರೂಪಾಯಿ ಮಾರ್ತಾ ಇದ್ದೀನಿ. ವೇರಿಯೇಷನ್ಸ್ ಅನ್ನೋದು ಹಿಂದೆ ಇರುತ್ತೆ. ಇದು ಎಕ್ಸ್ಪೋರ್ಟ್ ಮಾಡೋಂಗಿದ್ರೆ ಇಲ್ಲಿಂದ ಬೇರೆ ಕಡೆ ಹೋಗ್ತಿದೆ ಅಂದರೆ ಅದು ತೂಕ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ಅದಕ್ಕೆ ಏನು ಮಾಡಬೇಕು, ಒಂದು 2 kg ಕೊಡ್ತೀವಿ ಅಂದರೆ 2 kgನೇ ಕೊಡಬಾರ್ದು, ಒಂದು 10, 20, 30 ಗ್ರಾಮ್ ಜಾಸ್ತಿ ಹಾಕಿ ಕೊಡಬೇಕು. ಅವಾಗ ಏನಾಗುತ್ತೆ, ಅವ್ರಿಗೆ ತಲುಪೋ ಅಷ್ಟರಲ್ಲಿ ಅದು ಪರ್ಫೆಕ್ಟಾಗಿ 2 kg ಆಗುತ್ತೆ. ನೋಡಿ ಸರ್, ಇದು ಮೆಸ್ಸು, ಇದರೊಳಗೆ ಒಂದು ಸೊಳ್ಳೆ ಕೂಡ ಹೋಗಬಾರ್ದು. ಲೈಕ್ ನೀರು